ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆ ಮುಂಜಾವು ಇಡೀ ಸೃಷ್ಟಿ ಮಂಡಲಕ್ಕೆ ಚೈತನ್ಯ ತುಂಬುವ ದಿವ್ಯ ಕಾಲ. ಆದ್ರೆ ನಮ್ಮಲ್ಲಿ ಬಹಳ ಜನಕ್ಕೆ ಅದ್ಭುತ ಕ್ಷಣಗಳನ್ನು ಹೇಗೆ ಕಳಿಬೇಕು ಅಂತಾನೆ ಗೊತ್ತಿರಲ್ಲ. ಏಕೆಂದರೆ ನಾವು ಅಂತ ಸಮಯದಲ್ಲಿ ಎದ್ದೇ ಇರಲ್ಲ. ನೀವು ತುಂಬಾ ಬ್ಯುಸಿಯಾಗಿದ್ರೆ, ಬಹಳ ಒತ್ತಡದ ಜೀವನ ಶೈಲಿಯನ್ನು ಹೊಂದಿರುವ ವ್ಯಕ್ತಿಯಾಗಿದ್ದರೆ ನಿಮಗೆ ಆರೋಗ್ಯದ ಬಗ್ಗೆ ಕಾಳಜಿ ತೋರಲು ಆಗದೇ ಇರಬಹುದು. ಬೆಳಗ್ಗೆ ಎದ್ದ ತಕ್ಷಣ ಕಚೇರಿಗೆ ಹೋಗುವುದೇ ನಿಮ್ಮ ಗುರಿಯಾದಾಗ ನಿಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಮಾಡಲು ಸಹ ನಿಮಗೆ ಅಸಾಧ್ಯವಾಗಿರುತ್ತದೆ. ಆದರೆ ನೀವು ಮನಸ್ಸು ಮಾಡಿದರೆ ನಿಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಬಹುದು. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಿಮಗೆ ಇಲ್ಲಿದೆ ಸಲಹೆಗಳು. ಬೆಳಗ್ಗೆ ನೀವು ಹಾಸಿಗೆಯಿಂದ ಎದ್ದ ತಕ್ಷಣ ಮುಖ ತೊಳೆದುಕೊಂಡು ಮಾಡಬೇಕಾದ ಮೊದಲನೇ ಕೆಲಸ ಬಿಸಿ ನೀರನ್ನು ಕುಡಿಯುವುದು. ಸಾಧ್ಯವಾದರೆ ಬಿಸಿ ನೀರಿನ ಬದಲಾಗಿ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಇದರಿಂದ ನಿಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊಡೆದುರುಳಿಸಲು ಸಾಧ್ಯವಾಗುತ್ತದೆ. ಇನ್ನು ಧ್ಯಾನ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ಹೆಚ್ಚು ತಿಳಿಯಾಗಿ ಇರುತ್ತದೆ. ಅಲ್ಲದೆ ನಿಮಗೆ ಹೆಚ್ಚು ಏಕಾಗ್ರತೆಯನ್ನು ತಂದುಕೊಡುತ್ತದೆ. ಹೀಗಾಗಿ ಬೆಳಗ್ಗೆ ಕೇವಲ 10 ನಿಮಿಷಗಳ ಕಾಲ ಧ್ಯಾನ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಇದರ ಲಾಭ ನಿಮಗೆ ಇಡೀ ದಿನ ಸಿಗಲಿದೆ. ಇನ್ನು ರಾತ್ರಿ ಇಡೀ ನಿದ್ದೆ ಮಾಡುವ ನಮ್ಮ ದೇಹಗಳು ಯಾವುದೇ ಚಟುವಟಿಕೆ ಇಲ್ಲದೆ ದೇಹದ ಸ್ನಾಯುಗಳು ಗಟ್ಟಿಯಾಗಿ ಬಿಟ್ಟಿರುತ್ತವೆ. ಇದರಿಂದ ನಮ್ಮ ದೇಹದ ಚಲನಾಶಕ್ತಿಯು ಕಡಿಮೆ ಮಾಡುತ್ತದೆ. ಹೀಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ವ್ಯಾಯಾಮ ಮಾಡುವುದು, ಯೋಗ ಮಾಡುವುದು, ದೈಹಿಕ ಚಟುವಟಿಕೆಯನ್ನು ಮಾಡಿ ಸ್ವಲ್ಪವಾದರೂ ದೇಹದಂಡನೆ ಮಾಡುವುದರಿಂದ ನಮಗೆ ತುಂಬಾ ಒಳ್ಳೆಯದು. ನಿಮ್ಮ ದಿನವನ್ನು ಆರಂಭಿಸಲು ಇನ್ನೊಂದು ಮಾರ್ಗ ಏನೆಂದರೆ ಮುಂಜಾನೆಯ ಸೂರ್ಯನ ಕಿರಣಗಳನ್ನು ನಿಮ್ಮ ಮೈಮೇಲೆ ಬೀಳುವಂತೆ ಮಾಡುವುದು. ಇವುಗಳಲ್ಲಿ ಚರ್ಮಕ್ಕೆ ಹಾನಿ ಉಂಟು ಮಾಡುವ ಯುವಿ ಕಿರಣಗಳು ಇರುವುದಿಲ್ಲ. ಬೆಳಕಿನ ಸೂರ್ಯನ ಕಿರಣಗಳು ನಿಮ್ಮ ಮೂಳೆಯನ್ನು ಬಲಪಡಿಸಲು ಹಾಗೂ ನಿಮ್ಮ ದೇಹದಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ಬೆಳಕಿನ ಸೂರ್ಯನ ಕಿರಣದಲ್ಲಿ ಸಿಗುತ್ತದೆ. ರಾತ್ರಿ ಮಾಡಿಟ್ಟ ಆಹಾರವನ್ನು ಬೆಳಗ್ಗೆ ಬಿಸಿ ಮಾಡಿ ತಿನ್ನುವುದು ಒಳ್ಳೆಯದಲ್ಲ. ನಿಮ್ಮ ಉಪಹಾರವು ಹೆಚ್ಚು ಆರೋಗ್ಯಯುತವಾಗಿರಬೇಕು. ಮಧ್ಯಾಹ್ನದ ಊಟದವರೆಗೂ ನಿಮ್ಮ ಹಸಿವಿನ ಅನುಭವ ನೀಡದ ಆರೋಗ್ಯಯುಕ್ತ ತಾಜಾ ಆಹಾರವನ್ನೇ ಸೇವಿಸುವುದು ಉತ್ತಮ. ಬೆಳಗ್ಗೆ ಉಪಹಾರದ ಜೊತೆಯಲ್ಲಿ ನೀವು ಯಾವುದಾದರೂ ಹಣ್ಣನ್ನು ಸಹ ಸೇವಿಸಬಹುದು. ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು.